ನಮಸ್ತೆ ಸರ್ವಭಾವಾಯ ಬ್ರಹ್ಮಣೇ ನಂತಶಕ್ತಯೇ ಕೃಷ್ಣಾಯ ವಾಸುದೇವಾಯ ಗೋಪಾನಾಂ ಪತಯೇ ನಮಃ. ವಿಷ್ಣುಪತ್ನಿ ಮಹಾಮಾಯೆ ಮಹಾಪುರುಷಲಕ್ಷಣೆ ಪ್ರಿಯೇ ಥಾಮೇ ಮಹಾಭಾಗೆ ಲೋಕಮಾತರ್ ನಮೋಸ್ತುತೆ. ರತತ್ವಾದ್ ಭಾತ್ಮಕೆ ವಿಷ್ಣಾ ವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ ಸರಸ್ವತಿ. ವಿಪ್ರಂ ಕೃತಾಗಸಮಪಿ ನೈವ ದೃಶ್ಯತ ಮಾಮಕಾಃ ಘ್ನಂತಂ ಬಹು ಶಪಂತಂ ವಾ ನಮಸ್ಕುರುತ ನಿತ್ಯಶಃ. ಯಥಾಹಂ ಪ್ರಣಮೇ ವಿಪ್ನಾನ್ ಸರ್ವಕಾಲಂ ಸಮಾಹಿತಃ ತಥಾ ನಮತ ಯೂಯಂ ಚ ಯೋನ್ಯಥಾ ಮೇ ಸದಂಡಭಾಕ್. ಸರ್ವಾರ್ಥ ಸಂಭವೋ ದೇಹಃ ಜನಿತಃ ಪೋಷಿತಃ ಪುರಾ ನತಯೋರ್ಯಾತಿ ನಿರ್ವೇಶಂ ಪಿತ್ರೋಃ ಮರ್ತ್ಯಃ ಶತಾಯುಷ. ಶ್ರೀ ಗುರುಭ್ಯೋ ನಮಃ. ಅರಣ್ಯಕಾಚಾರ್ಯೇಣ ಸಂಗೃಹೀತೆ ಮಹತ್ಸೇವಾ ಪ್ರಶಂಸಾ ಪ್ರಕರಣೆ ಯಥಾ ಭಗವತಾ ಏವ ಕೃಷ್ಣೇನ ಸ್ವೀಯಂ ಪರಿಜನಂ ಪ್ರತಿ ಪ್ರೋಕ್ತಾನಿ ಕಾನಿಚಿತ್ ವಚನಾನಿ ತತ್ ಸ್ವಯಂ ಅರಣ್ಯಕಾಚಾರ್ಯ ಏವ ಅಸ್ಮಿನ್ ಶ್ಲೋಕೆ ಸಂಜಗ್ರಾಹ. ತತ್ರ ಯತ್ ಕೃಷ್ಣ ಆಹ ತತ್ ವಿಸ್ತರೇಣ ಶ್ರೋಷ್ಯಾಮಃ ಸರ್ವೇ ವಯಮಪಿ. ಈಗೇನು ಕೃಷ್ಣ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಲ್ಲ ಶ್ಲೋಕ, ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಅರಣ್ಯಕಾಚಾರ್ಯರೇ ಭಗವಂತ ಹೇಳಿದ ಮಾತುಗಳನ್ನು ಕೆಲವನ್ನ ಸಂಗ್ರಹ ಮಾಡಿದ್ದಾರೆ. ಭಾಗವತದ 10ನೇ ಸ್ಕಂದದ 89ನೇ ಅಧ್ಯಾಯದ 54, 55 ಈ ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿದ್ದಾರೆ. ನೃಗ ಅಂತ ಒಬ್ಬ ರಾಜ ತಿಳಿಯದೆ ಒಬ್ಬ ಜ್ಞಾನಿಯಾದ ಬ್ರಾಹ್ಮಣನಿಗೆ ಅಪರಾಧ ಮಾಡಿದಾಗ ಅವನ ಸ್ಥಿತಿ ಏನಾಗಿತ್ತು ಅನ್ನೋದನ್ನ ಯಾದವರೆಲ್ಲ ನೋಡಿದ್ರು. ದೊಡ್ಡ ಓತಿಕೇತವಾಗಿ ಅವನು ಬಿದ್ದು ಬಿಟ್ಟಿದ್ದ ಒಂದು ಹಾಳ ಬಾವಿಯಲ್ಲಿ. ಕೃಷ್ಣ ಅವನನ್ನು ಮೇಲೆತ್ತಿದ. ಆಗ ಆತ ಕೃಷ್ಣನನ್ನೇನು ಸ್ತುತಿಸಿದ್ನಲ್ಲ ಅದನ್ನೇ ಈಗ ನಾವು ಆರಂಭದಲ್ಲಿ ನಮಸ್ತೆ ಸರ್ವಭಾವಾಯ ಬ್ರಹ್ಮಣೇನಂತ ಶಕ್ತಯೇ ಕೃಷ್ಣಾಯ ವಾಸುದೇವಾಯ ಗೋಪಾನಾಂ ಪತಯೇ ನಮಃ ಅಂತ ನೋಡಿದ್ದು. ಕೃಷ್ಣ ಪರಿಜನಂ ಪ್ರಾಹ ಏನ್ ಹೇಳಿದ ಅವನು? ಬ್ರಹ್ಮಣ್ಯ ದೇವ ಧರ್ಮಾತ್ಮ ರಾಜನ್ಯಾನ್ ಅನುಶಿಕ್ಷಯನ್. ತನ್ನ ಯದುವಂಶದ ಕ್ಷತ್ರಿಯರಿಗೆ ಮತ್ತು ಉಳಿದವರಿಗೆಲ್ಲರಿಗೂ ಹೇಗೆ ಜ್ಞಾನಿಗಳಾದವರ ಜೊತೆಗೆ ನಡ್ಕೊಳ್ಬೇಕು ಅನ್ನೋದನ್ನ ತಿಳಿಸಿದೆ. ಅವರ ಸ್ವತ್ತನ್ನು ಯಾವತ್ತೂ ಕೂಡ ಅಪಹಾರ ಮಾಡಬೇಡಿ. ನಾಹಂ ಹಾಲಾಹಲಂ ಮನ್ಯೆ. ಹಾಲಾಹಲ ವಿಷ ಅಲ್ಲ, ಅದಕ್ಕೂ ಪರಿಹಾರ ಇದೆ. ಆದರೆ ಜ್ಞಾನಿಗಳ ಸ್ವತ್ತನ್ನು ಅಪಹಾರ ಮಾಡಿದರೆ ಅದಕ್ಕೆ ಪರಿಹಾರ ಉಪಾಯ ಇಲ್ಲ ಅಂತ ಹೇಳಿದೆ. ಅಲ್ಲಿ ಬಂದಿರುವಂಥ 54ನೇ 55ನೇ ಶ್ಲೋಕಗಳಿವು. ವಿಪ್ರಂ ಕೃತಾಗಸಮಪಿ. ಅವನೇನೇ ಬ್ರಾಹ್ಮಣ ತಪ್ಪು ಮಾಡಿದ್ರು ನೀವು ಮತ್ತೆ ಅವರಿಗೆ ದ್ರೋಹ ಮಾಡಬೇಡಿ. ಅವರು ನಿಮಗೆ ಹಿಂಸೆ ಮಾಡಲಿ ಅಥವಾ ಶಾಪವೇ ಕೊಡಲಿ, ಅದನ್ನು ಸಹಿಸ್ಕೊಳ್ಳಿ ಅಂತ ಹೇಳಿದೆ. ಮುಂದೆ ಯಥಾಹಂ ಪ್ರಣಮೇ ವಿಪ್ರಾನ್ ಸರ್ವಕಾಲಂ ಸಮಾಹಿತಃ. ನಾನು ರಾಮ ಕೃಷ್ಣ ಮೊದಲಾದ ಅವತಾರದಲ್ಲಿ ಬಂದಾಗ ಹೇಗೆ ಈ ಜ್ಞಾನಿಗಳಾದ ಬ್ರಾಹ್ಮಣರಿಗೆ ಯಾವಾಗಲೂ ನಮಸ್ಕಾರ ಮಾಡ್ತಿರ್ತೇನಲ್ಲ, ಹಾಗೆ ನೀವು ಕೂಡ ನಮಸ್ಕಾರ ಮಾಡಿ. ಹಾಗೆ ಯಾರಾದರೂ ಮಾಡದೆ ಹೋದರೆ ಅವರು ಶಿಕ್ಷೆಗೆ ಒಳಗಾಗ್ತಾರೆ, ನಾನು ಅವ್ರನ್ನ ಶಿಕ್ಷಿಸ್ತೇನೆ ಅಂತ ಕೃಷ್ಣ ಹೇಳ್ಕೊಂಡಂಥ ಒಂದು ಮಾತು. ಮುಂದೆ ಪುನಃ ಸ್ವಸತ್ರಮಾಸಾದ್ಯ ಮುನೀನಾಂ ಬ್ರಹ್ಮವಾದಿನಾಂ ಅಂತ ಬಂದಿದೆ. ಅದನ್ನು ಅರಣ್ಯಕಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಸಂಗ್ರಹ ಮಾಡಿದ್ದಾರೆ. ಈ 119ನೇ ಶ್ಲೋಕ ಏನಿದೆ ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ಅರಣ್ಯಕಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಅದು ಭಾಗವತದ 10ನೇ ಸ್ಕಂದದ 95ನೇ ಅಧ್ಯಾಯ. ಅದನ್ನ ಪುನಃ ಸ್ವಸತ್ರ ಮಾಸಾಧ್ಯ ಅನ್ನೋದನ್ನ ಕಳೆದ ದಿವಸ ನಾವು ನೋಡಿದ್ದೀವಿ. ಅದರ ಅರ್ಥ ನಾವು ನೋಡಿ ಆಗಿದೆ, ಇಲ್ಲಂತಲ್ಲ. ಆದರೆ ಸ್ವಲ್ಪ ಅದನ್ನ ವಿಸ್ತೃತವಾಗಿ ನೋಡಬೇಕು ಅಂತ ನನಗೆ ಕಾಣಿಸ್ತು. ಯಾಕೆ ಹಾಗೆ
ಅಂದ್ರೆ ಈಗ ನಾವೇನು 120ನೇ ಶ್ಲೋಕವನ್ನು ಮುಂದಿನ ಶ್ಲೋಕ ನೋಡೋರಿದ್ದೀವಲ್ಲ, ಅದರಲ್ಲಿ ಮೇಲೆ ಒಂದು ಶಿರೋನಾಮ ಇದೆ, ಒಂದು ಹೆಡ್ಡಿಂಗ್ ಇದೆ, ತನ್ನೆದೆಗೆ ಒದ್ದ ಭೃಗುಮುನಿಯ ಪಾದಗಳನ್ನು ಶ್ರೀಹರಿ ತೊಳೆದ ಅಂತ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅನುವಾದಿಸಿದ ಆ ಪುಸ್ತಕದಲ್ಲಿ ಹಾಗೆ ಕಾಣಿಸ್ತದೆ. ಆ 120ನೇ ಶ್ಲೋಕ, ತಸ್ಯಾವನಿಜ್ಯ ಚರಣವು ತದಪ ಸ್ವಮೂರ್ಧ್ನಿ ಬಿಭ್ರಜ್ ಜಗದ್ಗುರು ತಮೋಪಿ ಸತಾಂ ಪತಿರಿಹಿ ಅಂತ ಏನು ಶ್ಲೋಕ ಬಂದಿದೆಯಲ್ಲ, ವಾಸ್ತವಿಕವಾಗಿ ಅದು ಭೃಗುಮುನಿಯ ಮತ್ತೆ ವಿಷ್ಣುವಿನ ಕುರಿತಾಗಿ ಹೇಳುವಂಥ ಶ್ಲೋಕ ಅದಲ್ಲ. ಆ ಶಿರೋನಾಮ ತಪ್ಪಾಗಿದೆ, ಶಿರೋನಾಮವನ್ನು ಸರಿ ಮಾಡ್ಕೊಳ್ಬೇಕು. ಆ ಶಿರೋನಾಮ ಅದಕ್ಕೆ ಸಂಬಂಧಪಟ್ಟದ್ದಲ್ಲ. ತನ್ನೆದೆಗೆ ಒದ್ದ ಭೃಗುಮುನಿಯ ಪಾದಗಳನ್ನು ಹರಿ ತೊಳೆದ ಅಂತನ್ನುವುದು ಈ 273ನೇ ಪೇಜಿನಲ್ಲಿ ಪುನಃ ಸ್ವಸತ್ರ ಮಾಸಾಧ್ಯ ಇದೇನು ಕೆಲವು ಶ್ಲೋಕಗಳಿವೆ ಅಲ್ಲ, ಆ ಶ್ಲೋಕಗಳಿಗಿಂತ ಹಿಂದೆ ಬರಬೇಕಾಗಿತ್ತದು. ತನ್ನೆದೆಗೆ ಒದ್ದ ಭೃಗುಮುನಿಯ ಪಾದಗಳನ್ನು ಹರಿ ತೊಳೆದ ಅಂತ ಆ ಶ್ಲೋಕವನ್ನ ಭಾಗವತ ಸಾರೋದ್ಧಾರದಲ್ಲಿ ಸ್ವಯಂ ವಿಷ್ಣು ತೀರ್ಥಾಚಾರ್ಯರು ಸಂಗ್ರಹ ಮಾಡೇ ಇಲ್ಲ. ಭೃಗುಮುನಿಯ ಪಾದಗಳನ್ನು ಅವನು ತೊಳೆದ ಶ್ಲೋಕಗಳನ್ನು ಅವ್ರು ಸಂಗ್ರಹ ಮಾಡಿಲ್ಲ. ಮತ್ತೆ ಭಾಗವತ ಸಾರೋದ್ಧಾರಕ್ಕೆ ತಾವೇ ಏನು ವ್ಯಾಖ್ಯಾನ ಮಾಡಿದಾರಲ್ಲ, ಆ ವ್ಯಾಖ್ಯಾನದಲ್ಲೂ ಕೂಡ ಆ ಶ್ಲೋಕ ಬಂದಿಲ್ಲ. ಅದು ಮೂಲ ಭಾಗವತದಲ್ಲಿ ಇರುವಂತ ಸ್ವಲ್ಪ ಕಥೆಯನ್ನು ನಾವೀಗ ನೋಡ್ಬೇಕು. ಮುಂದೆ ತಸ್ಯಾವ ನಿಜ ಚರಣವು ತತಪಸ್ವಮೂರ್ಧಿ ಅಂತ ಏನು ಶ್ಲೋಕ ಬಂದಿದೆಯಲ್ಲ, ಅದು ನಾರದರ ಪಾದವನ್ನು ಕೃಷ್ಣ ತೊಳೆದದ್ದು. ನಾರದರು ತಮ್ಮ ಅರಮನೆಗೆ ಬಂದಾಗ ಅವರ ಪಾದಗಳನ್ನ ಕೃಷ್ಣ ತೊಳೆದಂಥ ಒಂದು ಕಥಾ ಅದು. ತಪ್ಪಾಗಿ ಶಿರೋನಾಮ ಅಲ್ಲಿ ಬಂದಿದೆ, ಅದನ್ನು ಸ್ವಲ್ಪ ಬದಲು ಮಾಡ್ಕೋಬೇಕು. ಅದು ಹಿಂದಿನ ಶ್ಲೋಕದಲ್ಲಿ ಪುನಃ ಸ್ವಸದ್ರಮಾಸಾಧ್ಯ ಅಂತೇನೋ ಕನ್ನಡದ ಅನುವಾದದಲ್ಲಿ ಶ್ಲೋಕಗಳು ಬಂದಿವೆ. ಭಾಗವತದ 10ನೇ ಸ್ಕಂದದ 95ನೇ ಅಧ್ಯಾಯದ 15-16 ಶ್ಲೋಕಗಳು ಅಲ್ಲಿ ಬಂದಿರುವಂಥ ವಿಷಯ ಅದು. ಹಾಗಾದ್ರೆ ಆ 95ನೇ ಅಧ್ಯಾಯದಲ್ಲಿ ಏನು ವಿಷಯ ಇದೆ ಅದನ್ನು ಒಂದು ಬಾರಿ ನೋಡೋಣ. ನಮಗೆ ಭವಿಷ್ಯ ಪುರಾಣದ ವೆಂಕಟ ಮಹಾತ್ಮೆ ಇತ್ಯಾದಿ ಕಡೆಗಳಲ್ಲಿ ಈ ಕಥೆ ಕೇಳಿ ಗೊತ್ತಿದೆ. ಋಷಿಗಳು ಯಜ್ಞ ಮಾಡ್ತಿದ್ರು, ಅವರು ಹರಿ ಹರ ಬ್ರಹ್ಮ ಇವರಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಬಯಸಿದ್ರು. ಭೃಗುವನ್ನು ಕಳಿಸಿದ್ರು. ಭೃಗು ಮೊದಲು ಬ್ರಹ್ಮನ ಬಳಿಗೆ ಹೋದ, ಮತ್ತೆ ಶಿವನ ಬಳಿಗೆ ಹೋದ, ಮುಂದೆ ವಿಷ್ಣುವಿನ ಬಳಿಗೆ ಹೋದ ಅಂತ ಹೀಗೆಲ್ಲ ಕೇಳಿರ್ತೇವೆ ನಾವು. ಮೊದಲು ಶಿವನ ಬಳಿಗೆ ಹೋದ. ಶಿವ ಅವನನ್ನ ಸತ್ಕರಿಸಲಿಲ್ಲ, ಅವನು ಮಾತಾಡಿಸ್ಲಿಲ್ಲ. ಆಗ ನಿನಗೆ ಮೂರ್ತಿ ಪೂಜೆ ಬೇಡ, ನಿನಗೆ ಲಿಂಗದ ರೂಪದಲ್ಲೇ ಪೂಜೆ ಇರಲಿ ಅಂತ ಶಾಪ ಕೊಟ್ಬಿಟ್ಟ. ಮುಂದೆ ಚತುರ್ಮುಖ ಬ್ರಹ್ಮನ ಬಳಿಗೆ ಹೋದ. ಚತುರ್ಮುಖ ಬ್ರಹ್ಮನು ಅವನನ್ನ ಸ್ವಾಗತಿಸಲಿಲ್ಲ, ನಿನಗೆ ಪೂಜೆ ಬೇಡ ಅಂತ ಶಾಪ ಕೊಟ್ಬಿಟ್ಟ. ಮುಂದೆ ವಿಷ್ಣುವಿನ ಬಳಿಗೆ ಬಂದು ಅವನು ಎದೆಗೆ ಒದ್ದ. ಆಗ ಅಲ್ಲಿದ್ದ ಲಕ್ಷ್ಮಿ ಕುಪಿತಳಾಗಿ ಕೊಲ್ಲಾಪುರಕ್ಕೆ ಹೋದ್ಲು ಅಂತ ಹೀಗೆಲ್ಲ ಕಥೆ ಕೇಳಿರ್ತೇವೆ. ಆ ಕಥೆಗಳ ಬಗ್ಗೆ ನನಗೆ ಪೂರ್ಣವಾದ ಸಮಾಧಾನ ಇಲ್ಲ. ಆ ಕಥೆಯನ್ನ ಯಾರಾದ್ರೂ ನಂಬೋರಿದ್ರೆ, ಅದನ್ನ ಅನುಸರಿಸೋರಿದ್ರೆ ಅದ್ರ ಬಗ್ಗೆ ಒಂದು ಆಕ್ಷೇಪನೂ ಇಲ್ಲ. ಯಾಕೆಂದ್ರೆ ಶಿವನಿಗೆ ಮೂರ್ತಿ ರೂಪದಲ್ಲೇ ಪೂಜೆ ಇರುವಂತಹ ಬೇಕಾಷ್ಟು ದೇವಾಲಯಗಳಿವೆ. ಮಠಗಳಲ್ಲೇ ಅನೇಕ ಕಡೆ ಮೂರ್ತಿ ರೂಪದಲ್ಲೇ ಪೂಜೆ ಆಗ್ತದೆ. ಅದನ್ನೆಲ್ಲ ನಾನು ಕೂಡ ಸಮಾಲೋಚನೆ ಮಾಡಿ ನೋಡಿದ್ದೇನೆ. ಬ್ರಹ್ಮನಿಗೂ ಪೂಜೆ ನಡೆಯುವಂಥ ದೇವಾಲಯಗಳಿದ್ದೇ ಇವೆ. ಇಲ್ಲಿ ಅದಂತ ಒಂದು ಕಥೆ. ವಾಸ್ತವಿಕವಾದ ಕಥಾ ಎಲ್ಲಿದೆ? ಭಾಗವತದಲ್ಲಿದೆ. ಆ ಭಾಗವತದಲ್ಲಿ 95ನೇ ಅಧ್ಯಾಯದಲ್ಲಿ ಈ ಕಥಾ ಒಂದಿದೆ. ಇದು ಹೆಚ್ಚು ನಮಗೆ ಗೊತ್ತಿಲ್ಲ. ಬ್ರಹ್ಮಾಂಡ ಪುರಾಣ ಇತ್ಯಾದಿಗಳಲ್ಲಿರೋ ಕಥೆ ನಮ್ಗೆ ಹೆಚ್ಚು ಕಿವಿಗೆ ಬೀಳ್ತಿರ್ತದೆ. ಆ ಎಲ್ಲಾ ಪುರಾಣಗಳು ಅನೇಕ ಪ್ರಕ್ಷೇಪ ವಿಕ್ಷೇಪಗಳಿಗೆ ಒಳಗಾಗಿವೆ. ಅದರಿಂದ ಹೆಚ್ಚು ನನಗೆ ಅವುಗಳ ಮೇಲೆ ವಿಶ್ವಾಸ ಇಲ್ಲ. ನನ್ನ ಅವಿಶ್ವಾಸ ಇನ್ನೊಬ್ಬರ ವಿಶ್ವಾಸಕ್ಕೆ ಧಕ್ಕೆನೂ ತರದೇ ಇರಲಿ. ಅವರು ಅದನ್ನು ನಂಬೋರಿದ್ರೆ ನಂಬಲಿ. ಏನದು ಕಥೆ ಅಂದ್ರೆ, ಸರಸ್ವತ್ಯಾಸ್ತಟೇ ರಾಜನ್ ಋಷಯ ಸತ್ರಮಾಸತ. ಸರಸ್ವತಿ ನದಿ ತೀರದಲ್ಲಿ ಋಷಿಗಳು ಯಜ್ಞ ಮಾಡಿದ್ರು. ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರು. ಭೃಗುವನ್ನು ಕಳಿಸಿದ್ರು. ಭೃಗು ಬ್ರಹ್ಮನ ಸಭೆಗೆ ಬಂದ. ಆ ಬ್ರಹ್ಮನ ಕ್ಷಮಾಗುಣ ಎಷ್ಟಿದೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಸ್ತೋತ್ರನೇ ಮಾಡ್ಲಿಲ್ಲ ಅಂತ ಬ್ರಹ್ಮನನ್ನು. ಅಲ್ಲಿ ಹೋದ್ಮೇಲೆ ಬ್ರಹ್ಮನನ್ನು ಇವನು ಸ್ತೋತ್ರ ಮಾಡ್ಬೇಕಾಗಿತ್ತಲ್ಲ, ಅವನು ಸ್ತೋತ್ರನೇ ಮಾಡ್ಲಿಲ್ಲ. ಬ್ರಹ್ಮ ಅದರಿಂದ ಕುಪಿತನಾದ. ಬ್ರಹ್ಮನಿಗೆ ಕೋಪ ಬಂತು, ಆದ್ರೂ ಆ ಕೋಪವನ್ನು ಅವನು ತಡ್ಕೊಂಡ ಅಂತ ಹೇಳ್ತಾರೆ. ಮುಂದೆ ಭೃಗುಮುನಿ ಕೈಲಾಸಕ್ಕೆ ಹೋದ. ರುದ್ರದೇವ ಈ ಭೃಗು ಅಲ್ಲಿ ಬಂದಲ್ಲ ಅಂತ ಅವನನ್ನ ಆಲಿಂಗಿಸಿಕೊಳ್ಳಿಕ್ಕೆ ಹೋದನಂತೆ. ರುದ್ರನ ಕ್ಷಮಾಗುಣವನ್ನು ಕೂಡ ಪರೀಕ್ಷೆ ಮಾಡಬೇಕು ಅಂತ ಕಾಣಿಸ್ತು ಈ ಭೃಗುಗಳಿಗೆ. ಯಾಕೆಂದ್ರೆ ರುದ್ರ ಅಶುಭಾಚಾರ, ಅವನ ಅಮಂಗಲವಾದ ಆಚಾರವುಳ್ಳವನು ಅಂತ ಜಗತ್ತಿನಲ್ಲೆಲ್ಲ ಪ್ರಸಿದ್ಧಿ ಇದೆ.
ಆದ್ರಿಂದ ಅಮಂಗಲವಾದ ಆಚಾರ ಇದ್ದವನು ಇಂಥವನ ಆಲಿಂಗನವನ್ನು ನಾನ್ಯಾಕೆ ಮಾಡ್ಕೋಬೇಕು ಅನ್ನೋ ಥರ ನಟಿಸಿ ಅವನ ಕ್ಷಮಾಗುಣವನ್ನು ಪರೀಕ್ಷೆ ಮಾಡಬೇಕು ಅಂತಷ್ಟೇ ಬಯಸಿದ್ದ. ಬೇರೆ ಏನು ಉದ್ದೇಶ ಇರಲಿಲ್ಲ ಶಿವಂದು. ಶಿವನ ಸತ್ವ ಪರೀಕ್ಷೆಗಾಗಿ ಮಾಡಿದ್ದ. ಶಿವ ಕುಪಿತನಾಗಿ ಶೂಲ ಎತ್ಕೊಂಡು ಬಂದು ಈ ಮುನಿಯ ಮೇಲೆ ಪ್ರಹಾರ ಮಾಡಬೇಕು ಅಂತ ಹೋದ. ಪಾರ್ವತಿ ಶಿವನ ಪಾದಗಳಿಗೆ ಎರಗಿ ಅವಳಿಗೆ ಸಮಾಧಾನ ಮಾಡಿದ್ಲು. ಮುಂದೆ ಅವನು ವೈಕುಂಠಕ್ಕೆ ಹೋದ. ಆ ವೈಕುಂಠದಲ್ಲಿ ನಾರಾಯಣ ಲಕ್ಷ್ಮೀದೇವಿಯ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದ. ಶಯಾನಂ ಶ್ರೀಯ ಉತ್ಸಂಗೆ ಪದ ವಕ್ಷಸ್ಯತಾಡಯತ್, ಎದೆಗೆ ಒದ್ದ ಈ ಭೃಗು. ಅವನೇನ್ ಮಾಡಿದ, ಕೂಡಲೇ ಅಲ್ಲಿಂದ ಎದ್ದು ಬಂದ. ಆಹತೆ ಸ್ವಾಗತಂ ಬ್ರಹ್ಮನ್ ನಿಷೀದ ಅತ್ರ ಆಸನೆ ಕ್ಷಣಂ, ನಿನಗೆ ಸ್ವಾಗತ, ನೀನಿಲ್ಲಿ ಕೂತ್ಕೋ, ನಾನೇನೋ ಒಂದು ತಿಳಿಯದೆ ತಪ್ಪು ಮಾಡಿಬಿಟ್ಟೆ, ಅದನ್ನು ಕ್ಷಮಿಸು. ಪುನೀಹಿ ಸರ್ವಲೋಕಂ ಮಾಂ ಲೋಕಪಾಲಾಂಶ ಮದ್ಗತಾನ್. ಭವತಃ ತೀರ್ಥಾನಾಂ ತೀರ್ಥಕಾರಿಣ, ನಿನ್ನ ಪಾದೋದಕದಿಂದ ನನ್ನನ್ನು ಪವಿತ್ರ ಮಾಡು, ನನ್ನಲ್ಲಿರುವಂತಹ ಎಲ್ಲ ದೇವತೆಗಳನ್ನು ಪವಿತ್ರ ಮಾಡು. ನಿನ್ನ ಪಾದೋದಕವನ್ನು ನಾವು ಸೇವಿಸ್ತೇವೆ, ತಲೆ ಮೇಲೆ ಪ್ರೋಕ್ಷಿಸ್ಕೋತೇವೆ, ಅದರಿಂದ ನನ್ನನ್ನು ಎಲ್ಲ ದೇವತೆಗಳನ್ನು ಪವಿತ್ರ ಮಾಡು ಅಂತ ಕೇಳ್ಕೊಂಡಂತೆ. ನಿನ್ನ ಪಾದಧೂಳಿಯಿಂದ ಪವಿತ್ರವಾದಂತಹ ನನ್ನ ಎದೆಯಲ್ಲಿ ಆ ಲಕ್ಷ್ಮಿ ಯಾವತ್ತೂ ಇರ್ತಾಳೆ ಅಂತ ಹೀಗೆಲ್ಲ ಅವನಿಗೆ ಸಮಾಧಾನ ಮಾಡಿದ. ಆಗ ಭೃಗುಮುನಿ ಸುಮ್ಮನಾದ. ಆ ನಾರಾಯಣನಲ್ಲಿ ಭಕ್ತಿ ಉದ್ರೇಕ ಆಗಿ ಅವರಿಗೆ ಸಮಾಧಾನ ಆಯಿತು, ಮೌನವಾಗಿ ಬಿಟ್ರು. ಪುನಃ ಸತ್ರ ಮಾಸಾಧ್ಯ, ಇಲ್ಲಿ ಬಂದಿರೋ ಶ್ಲೋಕ. ಆ ಯಜ್ಞಕ್ಕೆ ಬಂದರು. ನಾರಾಯಣ ಹೇಗೆ ಕ್ಷಮಾಗುಣವುಳ್ಳವನು, ಹೇಗೆ ಜ್ಞಾನಿಗಳನ್ನು ಗೌರವಿಸ್ತಾನೆ ಅನ್ನೋದನ್ನೆಲ್ಲ ಹೇಳಿದರು. ಋಷಿಗಳಿಗೂ ಬಹಳ ಆಶ್ಚರ್ಯ ಆಯಿತು. ಅವರೆಲ್ಲ ಆ ಭಗವಂತನ ಮಹಿಮೆಯನ್ನ ಹೀಗೆ ಶ್ರದ್ಧೆಯಿಂದ ನಂಬಿದರು. ಇಷ್ಟು ಅಲ್ಲಿರೋ ಶ್ಲೋಕ. ಅಲ್ಲಿ ಆ ಒಂದು ಶ್ಲೋಕದಲ್ಲಿ 95ನೇ ಅಧ್ಯಾಯದ ಈ ಒಂದು ಶ್ಲೋಕದಲ್ಲಿ ನಿನ್ನ ಪಾದೋದಕದಿಂದ ನನ್ನನ್ನು, ನನ್ನ ಆಶ್ರಯದಲ್ಲಿರುವಂತಹ ಲೋಕಪಾಲಕರನ್ನು ಪವಿತ್ರಗೊಳಿಸುವಂತಿದೆ. ಆ ಮೂಲಕ ವಿಷ್ಣು ಅವನಿಗೆ ಪಾದ ತೊಳಿಲಿಕ್ಕೆ ನೀರು ಕೊಟ್ಟ, ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡ ಅಂತ ಊಹೆ ಮಾಡಬೇಕು. ನೇರವಾಗಿ ಶ್ಲೋಕದಲ್ಲಿ ಇಲ್ಲ ಅನ್ನೋದನ್ನು ಗಮನಿಸ್ಬೇಕು. ನಾ ಮಾಡಲಿಲ್ಲ ಅಂತ ಹೇಳ್ತಿಲ್ಲ, ವಿಷ್ಣು ನೇರವಾಗಿ ಪಾದಪೂಜೆ ಮಾಡಿದ ಅಂತ ಅಲ್ಲಿ ಬಂದಿಲ್ಲ. ನಾರದನ ಪಾದಪೂಜೆ ಮಾಡಿದ ಅಂತ ಹೇಗೆ ಸ್ಪಷ್ಟವಾಗಿ 10ನೇ ಹಿಂದೆ 79ನೇ ಅಧ್ಯಾಯದಲ್ಲಿ ಬಂದಿದೆ, ಹಾಗೆ ಭೃಗುವಿಗೆ ಕಾಲು ತೊಳೆದು ಅವನ ಪಾದ ತೊಳೆದ ಅಂತ ಅಲ್ಲಿ ನೇರವಾಗಿ ಬಂದಿಲ್ಲ. ಆದ್ರೆ ನಿನ್ನ ಪಾದೋದಕದಿಂದ ನನ್ನನ್ನು ಲೋಕಪಾಲಕರೆಲ್ಲರನ್ನೂ ಪವಿತ್ರಗೊಳಿಸು ಅಂತ ಕೇಳಿಕೊಂಡ. ಇದು ಕಥೆ. ತನ್ನೆದಿಗೆ ಒದ್ದ ಭೃಗುಮುನಿಯ ಪಾದಗಳನ್ನು ಹರಿ ತೊಳೆದ ಅಂತ ನಾವು ಭಗವಂತ ತೊಳೆದ ಅಂತನೂ ಅದನ್ನು ತಿಳ್ಕೊಳ್ಬೇಕಾದ್ರೆ ಅದು ಈ 120ನೇ ಶ್ಲೋಕಕ್ಕೆ ಸಂಬಂಧಪಟ್ಟದ್ದಲ್ಲ, ಹಿಂದಿನ 119ನೇ ಶ್ಲೋಕದಲ್ಲಿ ಅದರಲ್ಲಿರೋ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟದ್ದು. ಸ್ವಲ್ಪ ಅದನ್ನು ಓದ್ಕೋಬೇಕು. ಅದನ್ನೆಲ್ಲ ಎಡಿಟಿಂಗ್ ಮಾಡುವಾಗ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತದೆ. ಅದನ್ನ ಗುರುಗಳಾದವ್ರು ಮಾಡಿದ್ದಾರೆ. ಅವ್ರ ಶಿಷ್ಯರಾದವ್ರು ನಾವು ಅದನ್ನ ಅಲ್ಲಿ ಸಣ್ಣ ಪುಟ್ಟ ಇಂಥ ಸಮಸ್ಯೆಗಳಿದ್ರೆ ಅದನ್ನ ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಮಾಡಿದ್ದೇವೆ ಅಷ್ಟೇ. ಅವರಲ್ಲಿ ದೋಷ ಹುಡ್ಕೋದು ನಮ್ಮ ಕೆಲಸ ಅಲ್ಲ. ಅಲ್ಲಿರೋ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಅವರು ನಮ್ಮ ಗುರುಗಳು ಸ್ವಯಂ ಇದ್ದಾಗಲೂ ಕೂಡ ಅವ್ರ ಗಮನಕ್ಕೆ ತಂದು ಮಾಡ್ತಾ ಇದ್ವಿ. ಈಗ ಅವರಿಲ್ಲ, ಆದರೂ ಅವ್ರನ್ನ ನೆನಪು ಮಾಡಿಕೊಂಡು ಅವರ ಪುಸ್ತಕದಲ್ಲಿ, ಅವ್ರ ಗ್ರಂಥಗಳಲ್ಲಿ ಏನಾದ್ರು ಕಂಡ್ರೆ ಅಲ್ಲಿ ಸಣ್ಣ ಪುಟ್ಟದನ್ನ ನೋಟ್ ಮಾಡಿ ಇಟ್ಕೋಬೇಕು ನಾವು ಅನ್ನೋದು ಗೊತ್ತಿರಲಿ. ಮುಂದೆ 120ನೇ ಶ್ಲೋಕ. ತಸ್ಯಾವನಿಜ್ಯ ಚರಣೋ ತತಪಸ್ವಮೂರ್ಧ್ನಿ ಬಿಭ್ರದ್ ಜಗದ್ಗುರುತಮೋಪಿ ಸತಾಂಪತಿರಿಹಿ ಅಂತ. ಇದು 79ನೇ ಅಧ್ಯಾಯ. ಅಲ್ಲಿ ಈ ನಾರದ ಇವನನ್ನು ನೋಡ್ಬೇಕು ಭಗವಂತನನ್ನ ಅಂತ ಬಂದಿದ್ನಲ್ಲ. ತಾಸಾಂ 16 ಮಹಿಷೀಣಾಂ ಜನಾರ್ದನಃ ತೃಪ್ತಿಂ ಕಥಂ ಚಕಾರೈಕಃ ಮಾನುಷಂ ದೇಹಮಾಶ್ರಿತಃ. ಪರೀಕ್ಷಿತ್ ಶುಕ್ರನ್ ಕೇಳಿದ, ಬ್ರಹ್ಮರಾತ ಶುಕಾಚಾರ್ಯರನ್ನ ವಿಷ್ಣುರಾತ ಪರೀಕ್ಷಿತ್ ಕೇಳಿದ,
16,100 ಜನ ಮಹಿಳೆಯನ್ನ ಮದುವೆ ಮಾಡ್ಕೊಂಡಿದ್ದ, ಮೇಲೆ 8 ಜನನೂ ಇದ್ರಲ್ಲ, ಇವರೆಲ್ಲರನ್ನು ಇವನು ಹೇಗೆ ತೃಪ್ತ ಮಾಡಿದ ಒಂದು ಸ್ವಲ್ಪ ಹೇಳಿ. ಅದಕ್ಕೆ ಶುಕಾಚಾರ್ಯ ಹೇಳಿದ್ರು, ಹಂತತೆ ಕಥಯಿಷ್ಯಾಮಿ. ಒಂದು ಅದ್ಭುತವಾದಂತಹ ವಿಸ್ಮಯಕಾರಿಯಾದ ಒಂದು ಕಥೆ ಇದೆ, ಅದನ್ನ ಹೇಳ್ತೀನಿ ಕೇಳು. ನಾರದರು ಇದನ್ನೆಲ್ಲ ಕೇಳಿದ್ರು. ಅದನ್ನೆಲ್ಲ ನೋಡ್ಬೇಕು ಆ ಕೃಷ್ಣನ ಗೃಹಸ್ಥ ಜನ್ಮದ ವೈಭವವನ್ನ ಅಂತ ಅವರಿಗೆ ಅನಿಸಿತು. ಅದಕ್ಕೆ ಅವರು ಅಲ್ಲಿಗೆ ಬಂದ್ರು. ಚಿತ್ರಂ ಬತ ಏತದೇಕೇನ ವಪುಷಾ ಯುಗ ಪೃಥಕ್. ಒಂದೇ ಕಾಲದಲ್ಲಿ ಅನೇಕ ರೂಪಗಳನ್ನು ತಾಳಿ ಅವನು 16,100 ಜನರನ್ನು ಮದುವೆ ಮಾಡಿಕೊಂಡ. ಅವನೇನ್ ಮಾಡಿದ್ರು, ದೇವರ್ಷಿ ದೃಷ್ಟುಮಾಗಚ್ಚತ್, ನೋಡೇ ಬಿಡ್ಬೇಕು ಅಂತ ಬಂದ್ರು ಅವರು. ಆ ದ್ವಾರಕಾನಗರದ ವೈಭವವನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ ಮುಂದೆ. ಕೃಷ್ಣನನ್ನ ಒಬ್ಬಳು ದಾಸಿ ಸೇವೆ ಮಾಡ್ತಾ ಇದ್ಲು ಒಂದ್ ಕಡೆ. ಕೃಷ್ಣ ಪತ್ನಿ ತನ್ನ ದಾಸಿಯರ ಜೊತೆಗೆ ಕೃಷ್ಣನ ಪತ್ನಿ ಒಬ್ಬಳು ಕೃಷ್ಣನಿಗೆ ಗಾಳಿ ಬೀಸ್ತಾ ಇದ್ಲು. ಇವನು ಅಲ್ಲಿ ಹೋದ ಕೂಡಲೇ ಕೃಷ್ಣ ಎದ್ದು ನಿಂತ. ತಮ್ ಸನ್ನಿರೀಕ್ಷೆ ಭಗವಾನ್ ಸಹಸೋತ್ಥಿತ. ಅವ್ರು ಬಂದು ಅವರಿಗೆ ಶಿರವಾಗಿ ನಮಸ್ಕಾರ ಮಾಡಿದ. ಇದು 17ನೇ ಶ್ಲೋಕ. ಮುಂದೆ 18ನೇ ಶ್ಲೋಕ, 79ನೇ ಅಧ್ಯಾಯದ 18ನೇ ಶ್ಲೋಕವು ಇಲ್ಲಿ ನಾವು ಸಾರೋದ್ಧಾರದಲ್ಲಿ 120ನೇ ಶ್ಲೋಕದಲ್ಲಿ ಅಥವಾ 120ನೇ ಶ್ಲೋಕದ ರೂಪದಲ್ಲಿ ನೋಡ್ತಾ ಇರೋದು. ಯದ್ ಗುಣನಾಮಯುಕ್ತಂ ತಸ್ಯೈವ ಯತ್ ಚರಣ ಶೌಚಂ ಅಶೇಷ ತೀರ್ಥಂ. ಜಗತ್ತಿಗೆ ದೊಡ್ಡ ಗುರು ಇವನೇ, ಸ್ವಯಂ ಭಗವಂತ. ಬಿಭ್ರತ್ ಜಗದ್ಗುರು ತಮೋಪಿ, ಜಗದ್ಗುರುಗಳಿಗೆ ಗುರು ಇವನು, ಅಂಥ ಗುರು. ಅವನು ಆ ನಾರದ ಮುನಿಯ ಪಾದಗಳನ್ನು ತೊಳೆದ, ಅದನ್ನು ತಲೆಯ ಮೇಲೆ ಧರಿಸಿದ. ಮತ್ ವಾಸ್ತವಿಕವಾಗಿ ಭಗವಂತನ ಪಾದ ತೊಳೆದ ನೀರೇ, ಗಂಗಾ ನದಿಯೇ ಸಮಸ್ತ ಜಗತ್ತನ್ನು ಪವಿತ್ರಗೊಳಿಸ್ತದೆ. ಆದ್ರಿಂದ ಅವನು ಬ್ರಹ್ಮಣ್ಯ ದೇವ. ಆದ್ರೆ ಸ್ವಯಂ ಅವನು ತನ್ನ ಬಳಿಗೆ ಬಂದಂತಹ ನಾರದ, ಭೃಗು ಮೊದಲಾದವರನ್ನು ಈ ರೀತಿ ಭಕ್ತಿಯಿಂದ ಕಾಣ್ತಾನೆ ಅಂತ ಬಂದಿರೋದು. ಆದ್ರಿಂದ ಇಲ್ಲಿ ತನ್ನೆದೆಗೆ ಒದ್ದ ಭೃಗು ಮುನಿಯ ಪಾದಗಳನ್ನು ಹರಿತೊಳೆದ ಅಂತ ಹೇಳೋದಕ್ಕಿಂತ ತನ್ನ ಮನೆಗೆ ಬಂದ ನಾರದ ಮುನಿಯ ಪಾದಗಳನ್ನು ಹರಿತೊಳೆದ ಅಂತ ಇನ್ನೊಂದು ಶಿರೋನಾಮ ಅಲ್ಲಿ ಕೊಟ್ಕೊಂಡ್ರೆ ಅಲ್ಲಿ ಹೊಂದುತ್ತದೆ. ಅಷ್ಟೆಲ್ಲ ಮಾಡಿ ನಾರದರನ್ನು ಸತ್ಕರಿಸಿದ. ಅವನೆಂಥವನು? ಸಂಪೂಜ್ಯ ದೇವ ಋಷಿ ಆದಿ ಋಷಿ ಪುರಾಣ. ಇವನು ದೇವ ಋಷಿ ಇರಬಹುದು ನಾರದ, ಅವನು ಆದಿ ಋಷಿ, ಮಹರ್ಷಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನು ವರ್ಣನೆ ಮಾಡ್ತಾರೆ. ಆದಿ ಋಷಿ ನರ ನಾರಾಯಣರ ರೂಪದಿಂದ ಇರುವಂಥವನು, ಎಲ್ಲರೊಳಗೆ ಅಂತರ್ಯಾಮಿ ಆಗಿರುವಂಥವನು. ಅವನು ಈ ನಾರದರಿಗೆ ಈಗ ಹೇಳಿದೆ, ಭೋಹೋ ಭಗವತಃ ಕರವಾಮ ಕಿಂತೆ. ಪೂಜ್ಯರು ನೀವು, ನಿಮಗೆ ನಾನು ಏನು ಸೇವೆ ಮಾಡಬೇಕು ಅಂತ ಕೇಳಿದಂಥವನು. ಇದು ಅಲ್ಲಿ ಬಂದಿರುವಂಥ ಶ್ಲೋಕ. ಆ ಶ್ಲೋಕದ ವ್ಯಾಖ್ಯಾನದಲ್ಲಿ ವಿಷ್ಣು ತೀರ್ಥರು ಯಸ್ಮಾತ್ ಬ್ರಹ್ಮಕುಲಂ ಬ್ರಹ್ಮನ್ ಶಾಸ್ತ್ರಯೋನೇ ಸ್ತವಾತ್ಮನಃ ಅಂತ ಒಂದು 2 ಶ್ಲೋಕಗಳನ್ನ ಉದ್ಧರಿಸಿದ್ದಾರೆ. ಇವೆಲ್ಲ 57ನೇ ಅಧ್ಯಾಯದಲ್ಲಿ, ಇದೇ 10ನೇ ಸ್ಕಂದದ 57ನೇ ಅಧ್ಯಾಯದಲ್ಲಿ ಈ ಶ್ಲೋಕಗಳು ಬಂದಿವೆ. ಅವುಗಳಿಗೆ ಏನು ಅರ್ಥ ಅಂತ ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಬೇಕು. ಯಸ್ಮಾತ್ ಬ್ರಹ್ಮಕುಲಂ ಬ್ರಹ್ಮನ್ ಶಾಸ್ತ್ರಯೋನೇ ಸ್ತವಾತ್ಮನಃ ಸಭಾಜಯತಿ ಸದ್ಧಾಮ ತದ್ಬ್ರಹ್ಮಣ್ಯ ಗುಣೋ ಭವಾನ್ ಅಂತ ಒಂದು ಶ್ಲೋಕ. ಒಬ್ರು ಯಾರೋ ಜ್ಞಾನಿಗಳು ಸ್ವಯಂ ಭಗವಂತನಿಗೆ ಹೇಳಿದ ಮಾತದು. ಗುಣಪೂರ್ಣನಾದ ನಾರಾಯಣನೇ, ನೀನು ಶಾಸ್ತ್ರಯೋನಿ, ಶಾಸ್ತ್ರಗಳ ಮೂಲಕನೇ ನೀನು ತಿಳ್ಕೊಳ್ಬೇಕು. ನೀನು ಎಲ್ಲರಿಗೂ ಅಂತರ್ಯಾಮಿ, ಸರ್ವೇಶ್ವರ. ನೀನು ಬ್ರಹ್ಮಣ್ಯ ದೇವ ಅಂತ ಅನಿಸ್ಕೊಂಡಿದ್ದೆ. ಯಾಕೆಂದ್ರೆ ನಿನ್ನ ಮಹಿಮೆಯನ್ನ ಈ ಜ್ಞಾನಿಗಳೆಲ್ಲ ಮತ್ತೆ ಮತ್ತೆ ಶ್ರವಣ ಮಾಡಿ ಪ್ರವಚನ ಮಾಡಿ ಆನಂದ ಪಡ್ತಾರೆ. ಆದ್ರಿಂದ ನೀನು ಬ್ರಹ್ಮಣ್ಯ ದೇವ, ಬ್ರಾಹ್ಮಣ ಪ್ರಿಯ ಅಂತ ಕರೆಸ್ಕೊಂಡಿದ್ದಿ ಅಂತ ಒಂದು ಶ್ಲೋಕ ಭಾಗವತದಲ್ಲೇ ಎಲ್ಲೋ ಒಂದ್ ಕಡೆ ಬಂದ ಶ್ಲೋಕ ಅದು. ಮುಂದೆ ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ತ್ವಂ
ಅವರುಷ್ಯ ನಿಜಾಸನೆ ಉಪವೇಶ್ಯ ಅರ್ಹಯಾಂಚಕ್ರೆ ಯಥಾತ್ಮಾನಂ ದಿವೌಕಸಃ ಅಂತೇನಿದೆ, ಅದು 10ನೇ ಸ್ಕಂದದ 57ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಯಸ್ಮಾತ್ ಬ್ರಹ್ಮಕುಲಂ ಅನ್ನೋದು ಭಾಗವತದ ಎಲ್ಲಿ ಬಂದದ್ದು ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ ಈಗಿನ್ನೂ ಕೂಡ. ಈ ಶ್ಲೋಕ ಏನು ಹೇಳ್ತದೆ? ಅಲ್ಲಿಗೆ ಕೃಷ್ಣನ ಬಳಿಗೆ ಕುಚೇಲ ಬಂದಲ್ಲ, ದ್ವಾರಕಾಂಸ ಸಮಭ್ಯೇತ್ಯ ಪ್ರತಿಹಾರೈ ಪ್ರವೇಶಿತಃ ಅಪಶ್ಯದಾದ್ಯಂ ಪುರುಷಂ ಆಸೀನಂ ಕಾಂಚನಾಸನೆ. ಬಂಗಾರದ ಆಸನದಲ್ಲಿ ಕೃಷ್ಣ ಕೂತ್ಕೊಂಡಿದ್ನಲ್ಲ, ಅದನ್ನ ಈ ಕುಚೇಲ ನೋಡಿದ. ಅವನು ಬಂದದ್ದನ್ನು ನೋಡಿ ಕೃಷ್ಣ ಎದ್ದು ನಿಂತ್ಕೊಂಡು ತನ್ನ ಆಸನದಿಂದ ಕೆಳಗಿಳಿದು ಅವನನ್ನು ಆಸನದಲ್ಲಿ ಕೂಡಿಸಿ ಅವನಿಗೆ ಸತ್ಕಾರ ಮಾಡಿದ. ಇದು ಕೃಷ್ಣ ನಾರದ, ಭೃಗು ಮತ್ತು ಕುಚೇಲ ಮೊದಲಾದವರಿಗೆ ತಾನು ಮಾಡಿ ತೋರಿಸಿದಂಥ ಒಂದು ಲೀಲೆ. ಅದ್ರ ಮುಂದೆ 121ನೇ ಶ್ಲೋಕ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾಹ ಆಭೀರಕಾಹ ಯವನಾಹ ಶಕಾದಯಃ ಏನೇಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ ಅಂತ 2ನೇ ಸ್ಕಂದದ 4ನೇ ಅಧ್ಯಾಯದ 18ನೇ ಶ್ಲೋಕ. ಅದು ಭಾಗವತದ ಪ್ರವಚನದ ಆರಂಭದಲ್ಲಿ ಶುಕಾಚಾರ್ಯರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಹೇಳಿದ ಮಾತಷ್ಟೆ. ಅದು ಹೊರತು ಭಾಗವತದಲ್ಲಿ ಬೇರೆ ಯಾವುದೇ ಪಾತ್ರ ಇನ್ನೊಂದು ಪಾತ್ರಕ್ಕೆ ಹೇಳಿದ ಮಾತಲ್ಲ. ಅದು ಶುಕಾಚಾರ್ಯನೂ ಒಂದು ಭಾಗವತದ ಪಾತ್ರವೇ, ಆದರೆ ಭಾಗವತದ ಪ್ರವಚನದ ಆರಂಭದಲ್ಲಿ ಅವರು ಆಡಿದ ಕೆಲವು ಮಾತುಗಳು, ಅಲ್ಲಿ ಆ ಭಗವಂತನ ಮಹಿಮಾ ಎಂಥದ್ದು ಅನ್ನೋದನ್ನ ಅವ್ರು ತೋರಿಸ್ತಾರೆ. ಕೇವಲ ಸತ್ಕುಲ ಪ್ರಸೂತರಾದವರು, ಸತ್ಸಂಸ್ಕಾರ ಇದ್ದವರು ಮಾತ್ರ ಉದ್ಧಾರ ಆಗ್ತಾರೆ ಅಂತಲ್ಲ. ಕಿರಾತರು, ಹೂಣರು, ಆಂಧ್ರರು, ಆಂಧ್ರ ಪ್ರದೇಶದವರು ಅಂತ ಅರ್ಥ ಅಲ್ಲ. ಪುಲಿಂದ, ಪುಲ್ಕಸ, ಅಭೀರ, ಕಂಕ, ಯವನರು, ಅವೈದಿಕರು, ಯವನರು, ಶಕರು, ಈ ತರ ಯಾರೇ ಪಾಪಯೋನಿಯಲ್ಲಿ ಹುಟ್ಟಿದಂಥವರಾಗಿದ್ರು ಕೂಡ ಇಂಥ ನೀಚರೂ ಕೂಡ ಉದ್ಧಾರ ಆಗ್ತಾರೆ. ಭಗವಂತನನ್ನು ಸೇವನೆ ಮಾಡಿದ ಮಾತ್ರಕ್ಕೆ ಉದ್ಧಾರ ಆಗ್ತಾರೆ. ಇನ್ನು ಕೆಲವು ಕಡೆ ಉತ್ತಮ ಕುಲದಲ್ಲಿ ಹುಟ್ಟಿರ್ತಾರೆ, ಸತ್ಸಂಸ್ಕಾರ ಎಲ್ಲ ಇರ್ತದೆ, ಅವ್ರ ತಂದೆ ತಾಯಿಂದ್ರಿಂದ ಅವ್ರಿಗೆ ಬಂದಿರ್ತದೆ, ಆದರೂ ಮತ್ತೇನೋ ತಪ್ಪು ಮಾಡಿರ್ತಾರೆ ಪ್ರಾರಬ್ಧ ಕರ್ಮವಶಾತ್. ಇಂಥವ್ರೆಲ್ಲರೂ ಪುನೀತರಾಗ್ತಾರೆ. ಅಂಥ ಮಹಾಮಹಿಮನಾದ ವಿಷ್ಣುವಿಗೆ ನಮಸ್ಕಾರ ಅಂತ ಶುಕಾಚಾರ್ಯ ಅದನ್ನ ತಿಳಿಸಿದ್ದು. ಅಲ್ಲಿ ಕೆಲವು ಶ್ಲೋಕಗಳನ್ನ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ನಹಿ ಅಮ್ಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ತೇ ಪುನಂತ್ಯುರುಕಾಲೇನ ಯೂಯಂ ದರ್ಶನ ಮಾತ್ರತಃ. ಇದನ್ನ ಸ್ವಯಂ ಕೃಷ್ಣ ಈ ಅಕ್ರೂರನಿಗೆ ಹೇಳುವಂತ ಮಾತಿದು. ತೀರ್ಥ ಕ್ಷೇತ್ರಗಳನ್ನ ನಾವು ಅನೇಕ ಕಡೆ ನೋಡೇ ಇರ್ತೇವೆ. ಗಂಗಾ, ಯಮುನಾ ಮೊದಲಾದ ತೀರ್ಥಗಳು, ಕೃಷ್ಣ, ಕಾವೇರಿ ಮೊದಲಾದ ನದಿಗಳು, ಇವನ್ನೆಲ್ಲ ನಾವು ನೋಡೇ ಇರ್ತೇವೆ. ಅನೇಕ ಕ್ಷೇತ್ರಗಳಲ್ಲಿ ಆ ನದಿ ದೇವತೆಗಳ ಅಧಿಪತಿಯಾದಂತಹ ವರುಣ, ಅವನು ಸಮುದ್ರದ ದೇವತೆ, ಅವ್ರನ್ನ ನಮಸ್ಕಾರ ಮಾಡ್ತೇವೆ. ಕಾಶಿಯಲ್ಲಿ ಅನ್ನಪೂರ್ಣ ಮತ್ತು ವಿಶ್ವನಾಥರನ್ನ ನಮಸ್ಕರಿಸ್ತೇವೆ. ಘಟಿಕಾಚಲದಲ್ಲಿ ಮುಖ್ಯ ಪ್ರಾಣ ಮತ್ತೆ ನರಸಿಂಹದೇವರನ್ನು ನಮಸ್ಕರಿಸ್ತೇವೆ. ತಿರುಪತಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ್ನು ಚಿಂತನೆ ಮಾಡ್ತೇವೆ. ಅವರನ್ನು ಚಿಂತನೆ ಮಾಡಿ ಸ್ನಾನ ಇತ್ಯಾದಿ ಕಾರ್ಯಗಳನ್ನ ಅಲ್ಲಿ ಮಾಡಿದರೆ ಆ ನೀರು ತೀರ್ಥ ಅನಿಸ್ಕೋತದೆ, ನಮ್ಮನ್ನು ಪವಿತ್ರ ಮಾಡ್ತದೆ. ಮತ್ತೆ ಆ ಕ್ಷೇತ್ರದಲ್ಲಿ ಪ್ರತಿಮಾಗಳೇನು ಇರ್ತಾವಲ್ಲ, ಆ ದೇವಾಲಯಕ್ಕೆ ಹೋದಾಗ ಅಲ್ಲಿರುವ ದೇವತಾ ಸನ್ನಿಧಾನವನ್ನು ಚಿಂತನೆ ಮಾಡಬೇಕು. ಆದರೆ ಅದು ಬೇಗ ಆಗೋದಿಲ್ಲ. ದೀರ್ಘಕಾಲ ಆ ತೀರ್ಥಕ್ಷೇತ್ರಗಳಲ್ಲಿ ಇದ್ದು ಅಲ್ಲಿ ಸಾಧನೆ ಮಾಡಬೇಕಾಗ್ತದೆ. ಹಿಂದೆ ಮಹಾಭಾರತದ ವನಪರ್ವದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ದಿವಸ ಇರಬೇಕು, ಕೆಲವು ಕಡೆ 1 ದಿವಸ, ಕೆಲವು ಕಡೆ 3 ದಿವಸ ಅಂತ ಈಗೆಲ್ಲ ಧರ್ಮರಾಜನಿಗೆ ಅದನ್ನು ಹೇಳಿ ಆ ಪ್ರಕಾರ ಅವನಿಗೆ ತೀರ್ಥಯಾತ್ರೆ ಮಾಡಿಸಿದ್ದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಆ ಥರ ಅಷ್ಟು ದಿವಸ ಅಲ್ಲಿ ಇರಬೇಕಾಗ್ತದೆ. ಆವಾಗ ಮಾತ್ರ ಆ ಸಾಧಕ ಶುದ್ಧನಾಗ್ತಾನೆ. ಆದರೆ ಜ್ಞಾನಿಗಳ ಸಮಾಗಮ ಏನಿದೆ, ಆ ಸಮಾಗಮದಿಂದ ಅಷ್ಟು ಹೊತ್ತು ಕಾಯಬೇಕಾಗಿಲ್ಲ. ಕೂಡಲೇ ದರ್ಶನ ಮಾತ್ರತಃ. ದರ್ಶನ ಅಂದ್ರೆ ಕಣ್ಣೋಟ. ಅವ್ರು ನಮ್ಮನ್ನು ನೋಡೋದು, ನಾವು ಅವ್ರನ್ನ ನೋಡೋದು, ಇದು ದರ್ಶನ.
ಇನ್ನೊಂದು ದರ್ಶನ ಅಂದರೆ ತಾತ್ವಿಕ ದೃಷ್ಟಿಕೋನ, ಅವರ ಉಪದೇಶ, ಅದ್ರ ಮೂಲಕ ಹೆಚ್ಚು ಶುದ್ಧಿ. ಇದು ಕೃಷ್ಣ ಸ್ವಯಂ ಅಕ್ರೂರನ ಕುರಿತು ಹೇಳಿದಂಥ ಒಂದು ಮಾತಿದು. ಬ್ರಾಹ್ಮಣೇಭ್ಯೋ ನಮಸ್ಯಾಮಃ ಯೇ ಅಸ್ಮದ್ರೂಪಂ ತ್ರಯೀಮಯಂ ಬಿಭ್ರತಿ ಆತ್ಮ ಸಮಾಧಾನಂ ತಪಸ್ವಾಧ್ಯಾಯ ಸಂಯಮೈಹಿ. ಬ್ರಾಹ್ಮಣರಿಗೆ ನಾವೆಲ್ಲ ನಮಸ್ಕಾರ ಮಾಡೋಣ, ಜ್ಞಾನಿಗಳಿಗೆ. ಯಾಕಂದ್ರೆ ಅವರು ವೇದವೇದ್ಯನಾದ ಭಗವಂತನನ್ನು ತಮ್ಮ ಹೃದಯದಲ್ಲಿ ಧರಿಸಿಕೊಂಡು ತಮ್ಮ ದುಃಖ ದುಮ್ಮಾನಗಳನ್ನೆಲ್ಲ ದೂರ ಮಾಡಿಕೊಂಡು ಸಮಾಧಾನ ಚಿತ್ತರಾಗಿರ್ತಾರೆ. ಇಂದ್ರಿಯ ನಿಗ್ರಹ ಎಲ್ಲ ಸಂಪಾದನೆ ಮಾಡಿರ್ತಾರೆ. ಅಂಥ ಮಹಾನುಭಾವರ ದರ್ಶನ ಮಾಡಿದರೆ ಎಂಥ ಕ್ಷುದ್ರರು ಕೂಡ ಮನಃಶುದ್ಧಿಯನ್ನು ಪಡಿತಾರೆ ಕೇವಲ ದರ್ಶನ ಮಾತ್ರದಿಂದ. ಇನ್ನವ್ರ ಜೊತೆ ಸಂಭಾಷಣೆ ಮಾಡಿದರೆ ಮತ್ತಷ್ಟು ಪವಿತ್ರರಾಗ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ತದನೇನ ಸಮುದ್ರಿಕ್ ಸೇವಾಖ್ಯೋ ಭಾಗವತೋ ಧರ್ಮ ಪ್ರತಿಪಾದಿತೋ ಭವತಿ ಅಂತ ವಿಷ್ಣು ತೀರ್ಥರು ಅಲ್ಲಿ ಹೇಳಿರೋದು. ಸಮುದ್ರಿಕ್ ಸೇವಾ, ಎಲ್ಲ ಕಡೆ ಭಗವಂತ ಇದ್ದಾನೆ, ಅವನು ಸರ್ವಗುಣ ಪರಿಪೂರ್ಣನಾಗಿ ಸಮಾನನಾಗಿದ್ದಾನೆ ಅಂತ ತಿಳ್ಕೊಳ್ಳೋದು. ಇದೊಂದು ಸಮಶಬ್ದವಾಚ್ಯನಾದ ಭಗವಂತನನ್ನು ಎಲ್ಲ ಕಡೆ ಕಾಣುವುದು ಇದೊಂದು ಭಾಗವತ ಧರ್ಮ. ಅದರ ಅನುಷ್ಠಾನ ಮಾಡಿದಂತಾಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಮಹತ್ ಸೇವಾ ಪ್ರಶಂಸಾ ಪ್ರಕರಣ ಅನ್ನುವಂಥ ಪ್ರಕರಣ ಏನಿದೆ ಅದು ಸಮಾಪ್ತ ಆಗಿದೆ. 121ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ ಅದು ಕೂಡ ಸಮಾಪ್ತವಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.